ನೋಡಿ ಇದು ಮೆಹಂದಿ ಕೋಟೆಡ್ ಹೇರು. ಸೊ ನಾನು 3 ಡೆವಲಪರ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಪ್ರೀ ಲೈಟ್ನಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಯಾಕಂದರೆ ಮೆಹಂದಿ ಕೋಟೆಡ್ ಹೇರಿಗೆ ಅದೇ ರೀತಿ ಡಿಸೈರ್ ಕಲರ್ ಬೇಕಂದರೆ ಫಸ್ಟು ಮೆಹಂದಿ ಕೋಟ್ ಇರೋದನ್ನು ರಿಮೂವ್ ಮಾಡಬೇಕಾಗತ್ತೆ. ಆಮೇಲೆ ಅವರು ಕ್ಲೈಂಟ್ ಕೇಳಿದಂಥ ಕಲರನ್ನು ನಾವು ಡಿಪಾಸಿಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿಯೊಂದು ಡೆವಲಪರ್ ಏನೇನು ಕೆಲಸ ಮಾಡುತ್ತೆ, ಎಷ್ಟು ಮಾಡುತ್ತೆ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಬ್ಲಾಂಡರ್ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕಿಂತ 3ರಷ್ಟು ನಾವು ಏನು ಮಾಡಬೇಕು, ಡೆವಲಪರ್ನ ಮಿಕ್ಸ್ ಮಾಡಬೇಕು. ಸೊ 3 ಬೌಲಲ್ಲಿ ನಾನು ಇಟ್ಟಿದ್ದೀನಿ ನೋಡಿ. 3 ಹೇರ್ಸ್ ಇದ್ದಾವೆ, ಒಂದೇ ಹೇರ್ಸ್ ಅದು, ಅದೇ ಮೆಹಂದಿ ಕೋಟೆಡ್ ಹೇರು, ಆದರೆ ಸಪ್ರೇಟ್ ಮಾಡಿದ್ದೀನಿ ನಾನು. ಇದು ನಿಮಗೆ 20 ವಾಲ್ಯೂಮ್ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು 30 ಹಾಕ್ತೀನಿ, 40. 3 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತೇಳಿ ನೋಡ್ಕೊಳ್ಳಿ. ನೋಡಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಅದು ಮಾರ್ಕ್ ಮಾಡಿಟ್ಟಿದ್ದೀನಿ. ಸೊ 20, 30, 40. ಫಸ್ಟು 20 ವಾಲ್ಯೂಮ್ ಜೊತೆ ನಾನು ಕೆಲಸ ಮಾಡಿರೋದನ್ನ ಹಚ್ತಾ ಇದ್ದೀನಿ ಬ್ಲಾಂಡರ್ನ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನೋಡಿ, ವರ್ಟಿಕಲ್ ಸೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ಎಲ್ಲೂ ಬಿಡ್ದೇ ನೀವು ಚೆನ್ನಾಗಿ ಪ್ರಾಡಕ್ಟನ್ನು ಅಪ್ಲೈ ಮಾಡಿ. ಪ್ಯಾಚಿ ಲುಕ್ ಬರಬಾರ್ದು, ನೀಟಾಗಿ ಅಪ್ಲೈ ಮಾಡಿ. ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನೋ ಆ ಥರ ಅಪ್ಲೈ ಮಾಡಿ. ಎಲ್ಲ ಸೆಕ್ಷನ್ನಲ್ಲೂ ಇದೇ ಥರ ಮಾಡಬೇಕು. 30, 40 ಹೆಂಗೆ ಮಿಕ್ಸ್ ಮಾಡಿ ಹಚ್ತೀನಿ ನೋಡ್ಕೊಳ್ಳಿ ಚೆನ್ನಾಗಿ. ನೋಡಿ ಇದಾಗಿದ್ಮೇಲೆ ಅದ್ರ ಮೇಲೆ ಫಾಯಿಲ್ ಪೇಪರ್ನ ಚೆನ್ನಾಗಿ ಕವರ್ ಮಾಡಬೇಕು. ಕವರ್ ಮಾಡಿ ಸೊ ವೇಟ್ ಮಾಡಬೇಕು ನಾವು. ಎಷ್ಟು ಅಂದರೆ ಒಂದು 10 ನಿಮಿಷ ಬಿಟ್ಟು ಚೆಕ್ ಮಾಡ್ತಾ ಇರಬೇಕು. 10ರಿಂದ ನಿಮಗೆ 45 ನಿಮಿಷದವರೆಗೂ ಇದ್ರದ್ದು ಪ್ರೊಸೆಸಿಂಗ್ ಟೈಮಿಂಗ್ ಇರುತ್ತೆ. ಯಾಕಂದರೆ ತಿಕ್ಕು ಮತ್ತು ಅದ್ರ ಕೋಟಿಂಗ್ ಎಷ್ಟು ಲೆವೆಲ್ವರೆಗೆ ಆಗಿದೆ ಅಂತೇಳಿ ನಮ್ಗೆ ಗೊತ್ತಿರೋಕ್ಕಿಲ್ಲ. ನೋಡಿ ಇಲ್ಲಿ ಯಾವ ರೀತಿಯಾಗಿ ನಿಮಗೆ ರಿಸಲ್ಟ್ ಬಂದಿದೆ ಅಂತೇಳಿ ನೋಡಿ. 40 ವಾಲ್ಯೂಮ್ ಇದು ನಿಮಗೆ 30 ವಾಲ್ಯೂಮಲ್ಲಿ ಕೆಲಸ ಮಾಡಿರೋದು. ಲಾಸ್ಟ್ ಬಂದುಬಿಟ್ಟು ನಾವು 20 ವಾಲ್ಯೂಮ್ನಲ್ಲಿ ಕೆಲಸ ಮಾಡಿರೋ ಅಂಥದ್ದು. ನೋಡಿ ವಾಶ್ ಮಾಡಿದ ಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಇದು ವರ್ಜಿನ್ ಹೇರು. ಸೊ ಫಸ್ಟಿಗೆ ಇದ್ದಂಥ ಹೇರ್ ಅಂದರೆ ಮೆಹಂದಿ ಕೋಟೆಡ್ ಹೇರು. ನೋಡಿ ಇದು 20 ವಾಲ್ಯೂಮ್ ಜೊತೆ ಕೆಲಸ ಮಾಡಿರೋದು, ಇದು 30 ವಾಲ್ಯೂಮ್ ಜೊತೆ ಕೆಲಸ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 40 ವಾಲ್ಯೂಮು. ನೋಡಿ ಯಾವಾಗ ನಾವು 40 ವಾಲ್ಯೂಮ್ ಯೂಸ್ ಮಾಡಬೇಕಂದ್ರೆ 30 ವಾಲ್ಯೂಮ್ನಲ್ಲೂ ನಮ್ಮ ಕೆಲಸ ಆಗಿಲ್ಲ ಅಂದರೆ ಆಮೇಲೆ ಲಾಸ್ಟ್ ಆಪ್ಷನ್ನೇ ನನಗೆ 40 ವಾಲ್ಯೂಮು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಅಕಸ್ಮಾತಾಗಿ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು.